Good morning, friends. Welcome to the new video. ಈ ವಿಡಿಯೋದೊಳಗೆ ಒಂದು 5 ಮಾರ್ಕ್ಸ್ ಕ್ವಶನ್ನು ಇನ್ನೊಂದು 15 ಮಾರ್ಕ್ಸ್ ಕ್ವಶನ್ನು ಇಲ್ಲಿ ಸಾಲ್ವ್ ಮಾಡೀನಿ. ಇದು 5 ಮಾರ್ಕ್ಸ್ ಕ್ವಶನ್ನು ಸ್ಫೂರ್ತಿ ಅನ್ನೋರು ಕೇಳಿದ್ರು ಇದನ್ನು. ಸೊ ಅದ್ರ ಸಲುವಾಗಿ ಇದನ್ನೊಂದು 2013ಕ್ಕೆ ನಿಮ್ಗೆ ಅಪೀರ್ ಆಗಿತ್ತು RCB 14th ಪ್ರಾಬ್ಲಮ್. ಫಸ್ಟ್ ನಾವು ಪ್ರಾಬ್ಲಮ್ ಓದೋಣ್ರಿ, ಆಮೇಲೆ ಅದನ್ನು ಸಾಲ್ವ್ ಮಾಡೋಣ್ರಿ. ಓಕೆ. Mr. Somana furnishes you the following information relating to his investments for the previous year ended 31st/3/2020. So first one is 60,000 8% government securities, then 40,000 9% trust port trust bonds, then rupees 2 lakh 10% debentures of Cement Syndicate Limited, rupees 40,000 9% tax-free debentures of A Limited unlisted. ಸೊ ಇವು 31/3/2020 ಅವ್ರ ಕಡೆ ಇದಾವೆ. On 1/10/2019, Mr. Somana sold the port trust bonds at a profit of rupees 4,000, and on the same day he purchased rupees 64,000 12% municipal debentures after taking a loan of rupees 20,000 at 16% per annum interest. He paid a commission of rupees 200 to a broker on purchase and sales of investment. The collection charges amounted to rupees 100. Interest is payable in each case on 1st January and 1st July every year. Compute his total income from other sources for the assessment year 2021. So first we can understand the problem. Mr. Somana ಇದ್ದವ್ರು ಏನು ಮಾಡ್ತಾರೆ ಅಂದ್ರೆ 1/10/2019 ಅವ್ರ ಕಡೆ ಏನು ಪೋರ್ಟ್ ಟ್ರಸ್ಟ್ ಬಾಂಡ್ಸ್ ಏನಿದಾವಲ್ಲ ಅವನ್ನ ಮಾರಾಟ ಮಾಡ್ತಾರೆ ಒಂದು. ಮತ್ತು ಅದೇ ದಿವಸ ಇನ್ನೊಂದು ಡಿಬೆಂಚರ್ಸನ್ನು ಪರ್ಚೇಸ್ ಮಾಡ್ತಾರೆ, ಅದು rupees 64,000 12% ಮುನ್ಸಿಪಲ್ ಡಿಬೆಂಚರ್ಸ್ ಆಫ್ಟರ್ ಟೇಕಿಂಗ್ ಎ ಲೋನ್ ಆಫ್ rupees 20,000 at 16% interest per annum. ಸೊ ಇಲ್ಲಿ ಇನ್ನೊಂದು ಏನು ಹೇಳ್ತಾರೆ ಅಂದರೆ ವೆರಿ ಇಂಪಾರ್ಟೆಂಟ್, ಇಂಟ್ರೆಸ್ಟ್ ಈಸ್ ಪೇಯಬಲ್ ಇನ್ ಈಚ್ ಕೇಸ್ ಆನ್ 1st January ಆ್ಯಂಡ್ 1st July ಎವ್ರಿ ಇಯರ್. ಅಂದ್ರೆ ಇಲ್ಲಿ ಮೇಲೇನು ನಾವು ಇನ್ವೆಸ್ಟ್ಮೆಂಟ್ಸ್ ಹೇಳಿವಲ್ಲ ಅವ್ರ ಮ್ಯಾಗ ವರ್ಷಕ್ಕೆ 2 ಸಲ ಇಂಟ್ರೆಸ್ಟ್ ಬರ್ತದೆ, 6 ಮಂತ್ಸ್ಗೆ ಒಮ್ಮೆನಂತೆ, ರೈಟ್. ಸೊ ಈಗ ನಾವು ಪೋರ್ಟ್ ಟ್ರಸ್ಟ್ ಬಾಂಡ್ಸ್ ಏನದವಲ್ಲ ಅವನ್ನ ಮಾರಾಟ ಮಾಡೀವಿ. ಯಾವಾಗ ಮಾರಾಟ ಮಾಡೀವಿ? 1/10/2019. ಹಾಗಾಗಿ January 2020ಗೆ ನಾವು ಇಂಟ್ರೆಸ್ಟ್ ಬರಬೇಕಾಗಿತ್ತು, ಅದು ಬರೋದಿಲ್ಲ. ಬಿಕಾಸ್ ಅವನ್ನ October 19ಕ್ಕೆ ಮಾರಾಟ ಮಾಡೀವಿ. ಬಟ್ July 2019 ಏನೈತಿಲ್ಲ ಆ ಒಂದು ಇಂಟ್ರೆಸ್ಟ್ ಬಂದಿರ್ತದೆ. ಸೊ ಅಂದ್ರೆ ಆ ಒಂದು ಇನ್ವೆಸ್ಟ್ಮೆಂಟ್ ಮ್ಯಾಗ ಪೋರ್ಟ್ ಟ್ರಸ್ಟ್ ಬಾಂಡ್ಸ್ ಇನ್ವೆಸ್ಟ್ಮೆಂಟ್ಸ್ ಏನಲ್ಲ ಅದ್ರ ಮ್ಯಾಗ ಬರೀ 6 ತಿಂಗಳದ್ದು ಮಾತ್ರ ನಾವು ಇಂಟ್ರೆಸ್ಟನ್ನು ತೊಗೊತೀವಿ. ಒಂದು. ಎರಡನೇದು 1/10/2019ಕ್ಕೆ ಮುನ್ಸಿಪಲ್ ಡಿಬೆಂಚರ್ಸ್ ಪರ್ಚೇಸ್ ಮಾಡ್ತಾರೆ 64,000 at 12% ಅಂತ ಹೇಳ್ತೀನಿ. ಸೊ ಈ ಒಂದು ಇನ್ವೆಸ್ಟ್ಮೆಂಟ್ಗೆ July 2019 ಇಂಟ್ರೆಸ್ಟ್ ನಮಗೆ ಸಿಗೋದಿಲ್ಲ, ಯಾಕಂದರೆ ಅದನ್ನು ಪರ್ಚೇಸ್ ಮಾಡಿದ್ದೆ ಯಾವಾಗ ನಾವು 1/10/2019. ಸೊ ಹೀಗಾಗಿ 1st January 2020ಗೆ ಏನೊಂದು ಇಂಟ್ರೆಸ್ಟ್ ಬರುತ್ತಿಲ್ಲ ಆ ಇಂಟ್ರೆಸ್ಟ್ ಇದಕ್ಕೆ ಸಿಗ್ತದೆ. ಅಂದರೆ ಇದನ್ನು ಕೂಡ 6 ತಿಂಗಳದ ಇಂಟ್ರೆಸ್ಟನ್ನು ಮಾತ್ರ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಆಮೇಲೆ ಹಿ ಪೇಡ್ ಕಮಿಷನ್ ಆಫ್ rupees 200 ಟು ಎ ಬ್ರೋಕರ್ ಆನ್ ಪರ್ಚೇಸ್ ಆ್ಯಂಡ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸೊ ದಿಸ್ expenses is not allowable for deduction under section 57. Clear? ಬಟ್ ಕಲೆಕ್ಷನ್ ಚಾರ್ಜಸ್ 100 ಏನಂತಿಲ್ಲ ಅದನ್ನು ನಾವು ಡಿಡಕ್ಷನ್ ಮಾಡ್ಕೋಬೋದು. ಇನ್ನೊಂದು, ಈ ಮುನ್ಸಿಪಲ್ ಡಿಬೆಂಚರ್ಸನ್ನು ಪರ್ಚೇಸ್ ಮಾಡಿಸೋಲಾಗಿ 20,000 ಅವನು ಲೋನ್ ತೊಗೊಂಡನ 16%. ಸೊ ಲೋನ್ ಯಾವಾಗ ತೊಗೊಂಡನ? ಆನ್ 1/10/2019 ತೊಗೊಂಡನ. ಅಂದ್ರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್
ನಿಮ್ಮ ಪ್ರಿವಿಯಸ್ ಇಯರ್ದಾಗಿಂದ 6 ತಿಂಗಳ ಇಂಟ್ರೆಸ್ಟನ್ನು ಮಾತ್ರ ನಾವಿಲ್ಲಿ ಡಿಡಕ್ಷನ್ ತೊಗೋಬೇಕು. ಕ್ಲಿಯರ್? ಅರ್ಥ ಆಯ್ತು ರೀ? ಈಗ ನೋಡೋಣ ಬರ್ರಿ. ಇಲ್ಲೊಂದು ನೋಟ್ ಕೊಟ್ಟು ನಾನು, ಇಂಟ್ರೆಸ್ಟ್ ಈಸ್ ಪೇಯಬಲ್ ಇನ್ ಈಚ್ ಕೇಸ್ ಆನ್ 1st January ಆ್ಯಂಡ್ 1st July ಎವ್ರಿ ಇಯರ್ ಅಂತ ಹೇಳ್ತಾರೆ. ಮೀನ್ಸ್ ಇಯರ್ಲಿ 2 times. So income from other sources. First one is rupees 60,000 8% government securities. So ಇದು ಫುಲ್ ಅಮೌಂಟ್ ನಾವು ತೊಗೋತೀವಿ 44,800 ಅಂತ. ಇಸ್ ಇಟ್ ರೈಟ್? 60,000 ಮ್ಯಾಗ 8% ಅಂದರೆ ಎಷ್ಟು ಆಗ್ತದೆ? 4,800 ಆಗ್ತದೆ. ದೆನ್ ಸೆಕೆಂಡ್ ಒನ್ ಈಸ್ rupees 40,000 9% ಪೋರ್ಟ್ ಟ್ರಸ್ಟ್ ಬಾಂಡ್ಸ್. ಇದನ್ನು ಅಲ್ಲಿ ಬರ್ಕೇಟದ ಕೊಟ್ಟು, ದೀಸ್ ಬಾಂಡ್ಸ್ ಆರ್ ಸೋಲ್ಡ್ ಆನ್ 1/10/2019, ಹೆನ್ಸ್ ಇಂಟ್ರೆಸ್ಟ್ ಓನ್ಲಿ ಫಾರ್ 6 months. ಸೊ ಅದಕ್ಕಾಗಿ 40,000 ಇಂಟು 9/100 ಇಂಟು 6/12. ಸೊ 6 ತಿಂಗಳದ ಇಂಟ್ರೆಸ್ಟನ್ನು ಮಾತ್ರ ತೊಗೋತೀವಿ 1,800. ದೆನ್ rupees 2 lakh 10% ಡಿವೆಂಚರ್ಸ್ ಆಫ್ ಸಿಮೆಂಟ್ ಸಿಂಡಿಕೇಟ್ ಲಿಮಿಟೆಡ್, ಫುಲ್ ಅಮೌಂಟನ್ನು ತೊಗೋತೀವಿ 20,000. ದೆನ್ rupees 40,000 9% ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್ ಇದಾವೆ. ಸೊ ಟ್ಯಾಕ್ಸ್ ಫ್ರೀ ಡಿವೆಂಚರ್ಸ್ ಇದ್ದಾಗ ನಾವೇನು ಮಾಡ್ಬೇಕಪ್ಪ ಅಂದ್ರೆ ಇದನ್ನು ಗ್ರಾಸ್ ಅಪ್ ಮಾಡಬೇಕು. ಯಾವಾಗ ಟ್ಯಾಕ್ಸ್ ಫ್ರೀ ಅಂತೇಳಿ ವರ್ಡ್ ಬರ್ತದೆ ಅವಾಗ ನಾವೇನು ಮಾಡ್ಬೇಕಾಗ್ತದೆ ಅಂದ್ರೆ ಅದನ್ನು ಗ್ರಾಸ್ ಅಪ್ ಮಾಡಬೇಕಾಗ್ತದೆ. ಸೊ ಅದಕ್ಕಾಗಿ ನೆಟ್ ಎಷ್ಟದ? 3,600. 3,600 ಹೆಂಗೆ ಬಂತು? 40,000 ಮ್ಯಾಗ 9% ಅಂದರೆ 3,600 ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ನಾವು. ಅದು ನೆಟ್ ಅಂತೇಳಿ ಟ್ರೀಟ್ ಮಾಡಬೇಕು. ದೆನ್ ಗ್ರಾಸನ್ನು ನಾವು ಫೈಂಡ್ ಔಟ್ ಮಾಡಬೇಕು ಬೈ ಅಪ್ಲೈಯಿಂಗ್ ದಿಸ್ ಫಾರ್ಮುಲಾ. ನೆಟ್ ಇನ್ಕಮ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ರೇಟ್ ಆಫ್ TDS. ಇಂಟ್ರೆಸ್ಟ್ ಮ್ಯಾಗ 10% TDS ಅದು. ಕ್ಲಿಯರ್? ಸೊ ನೆಟ್ ಈಸ್ 3,600 ಇಂಟು 100 ಡಿವೈಡೆಡ್ ಬೈ 90. ಸೊ 4,000 ಗ್ರಾಸ್ ಅಮೌಂಟ್ ಬರ್ತದೆ. ದೆನ್ rupees 64,000 12% ಮುನ್ಸಿಪಲ್ ಡಿವೆಂಚರ್ಸ್ ನಾವೇನು ಪರ್ಚೇಸ್ ಮಾಡಿದ್ದೀವಲ್ಲ ಆನ್ 1/10/2019. ಸೊ ಇಂಟ್ರೆಸ್ಟ್ ಆನ್ ದೀಸ್ ಡಿವೆಂಚರ್ಸ್ ಇಸ್ ಓನ್ಲಿ ಫಾರ್ 6 months. ಯಾಕಂದರೆ ನಾವು ಪರ್ಚೇಸ್ ಮಾಡಿದ್ದೆ ಅವಾಗ ಅದನ್ನು ಅಕ್ಟೋಬರ್ಗೆ ಪರ್ಚೇಸ್ ಮಾಡಿದ್ವಿ. ಸೊ 64,000 ಇಂಟು 12%, 12 divided by 100 ಇಂಟು 6 divided by 12 ಮೀನ್ಸ್ 6 months ಮಾತ್ರ ತೊಗೋತೀವಿ. ಸೊ ದ್ಯಾಟ್ ಈಸ್ 3,840. ಕ್ಲಿಯರ್? ಈಗ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 57. Collection charges 100 ಇದೆ. Then interest on loan taken for purchase of municipal debentures only for 6 months. So 20,000 into 16 divided by 100 into 6 divided by 12. 16% ಮತ್ತು 6 monthsಗೆ. ಸೊ 1,000 ಟೋಟಲ್ ಎಷ್ಟಾಗ್ತದೆ ರೀ? 1,700 ನಾವೇನು ಮಾಡ್ತೀವಿ? ಡಿಡಕ್ಷನ್ ಮಾಡ್ತೀವಿ. ಸೊ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಈಸ್ 32,740. ಕ್ಲಿಯರ್? ಇನ್ನು ಇನ್ನೊಂದು ಪ್ರಾಬ್ಲಮ್ ನೋಡೋಣ ರೀ. 15 marks ಪ್ರಾಬ್ಲಮ್. ಫಸ್ಟ್ ಪ್ರಾಬ್ಲಮ್ ಓದೋಣ್ರಿ ನಾವು. ಪ್ರಾಬ್ಲಮ್ ನಂಬರ್ 6 ಇದು. ಕಂಪ್ಯೂಟ್ ದ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಫ್ ಮಿಸ್ಟರ್ ವಿಜಯ್ ಹೂ ಹೆಲ್ಡ್ ದ ಫಾಲೋಯಿಂಗ್ ಇನ್ವೆಸ್ಟ್ಮೆಂಟ್ಸ್ ಇನ್ ದ ಪ್ರಿವಿಯಸ್ ಇಯರ್ 1920. rupees 11,000 10% ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, rupees 36,000 10% ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಬಂತು ಅಂದರೆ ಏನು ಮಾಡ್ಬೇಕ್ರಿ ನಾವು? ಗ್ರಾಸಿಂಗ್ ಅಪ್ ಮಾಡಬೇಕು. ದೆನ್ rupees 7,200 ರಿಸ್ಯೂಡ್ ಆಸ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಪಬ್ಲಿಕ್ ಲಿಮಿಟೆಡ್. ಅಗೇನ್ ಟ್ಯಾಕ್ಸ್ ಫ್ರೀ ಇದೆ, ಇದನ್ನು ನಾವು ಗ್ರಾಸ್ ಅಪ್ ಮಾಡಬೇಕು. ದೆನ್ 8,000 ರಿಸ್ಯೂಡ್ ಬೀಯಿಂಗ್ ಇಂಟ್ರೆಸ್ಟ್ ಆನ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಸೆಕ್ಯೂರಿಟೀಸ್. ಇವೊಂದು 8,000 ರೂಪಾಯಿ ರಿಸ್ಯೂಡ್ ಆದರೂ ಸಹಿತ ಇದು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಅದಾವ, ಹೀಗಾಗಿ ಗ್ರಾಸಿಂಗ್ ಅಪ್ ಮಾಡೋದು ಅವಶ್ಯಕತೆ ಇಲ್ಲ. ದೆನ್ rupees 3,600 ರಿಸ್ಯೂಡ್. ಈಗ ನೋಡ್ರಿ ಬಿಗೆ ಇಲ್ಲಿ ಯಾವುದದ ಎಫ್ಗೆ ಮತ್ತು ಇಗೆ ಏನು ಡಿಫ್ರೆನ್ಸ್ ಅದ? ಈಗ ಮೇಲೆ ಬಿ ಮತ್ತು ಸಿ ಏನದ ಅವೆರಡು ಟ್ಯಾಕ್ಸ್ ಫ್ರೀ ಇದಾವೆ. ಸೊ ಹಿಂಗಾಗಿ ಅವನ್ನ ಏನು ಮಾಡ್ತೀವಿ ನಾವು? ಗ್ರಾಸಿಂಗ್ ಅಪ್ ಮಾಡ್ತೀವಿ. ಈಗ ಎಫ್ಗೆ ಮತ್ತು ಈಗ ಏನು ಡಿಫ್ರೆನ್ಸ್ ಅದ ಅಂದರೆ, ಎಫ್ದು ಆ ಥರದ್ದು ಏನು ಸೆಕ್ಯೂರಿಟೀಸ್ ಇದಲ್ಲ ಆ ಥರ ಡೀಟೇಲ್ಸ್ ಕೊಟ್ಟಾರೆ. ಅಂದರೆ ಎಷ್ಟು ರೀ? 30,000 13.5% ಸೆಕ್ಯೂರಿಟೀಸ್ ಆಫ್ ಜಾಯ್ ಕಂಪ್ನಿ ಲಿಮಿಟೆಡ್ ಈ ರೀತಿ ಕೊಟ್ಟಾರೆ. ಅದೇ ಈದಾಗ ಏನು ಕೊಟ್ಟಾರೆ ಅಂದರೆ rupees 3,600 ರಿಸ್ಯೂಡ್ ಆ್ಯಸ್ ಇಂಟ್ರೆಸ್ಟ್ ಆನ್ ಮಂಗಲಾ ಫರ್ಟಿಲೈಸರ್ಸ್ ಲಿಮಿಟೆಡ್ ಅಂತ ಹೇಳ್ಯಾರ. ಸೊ ರಿಸ್ಯೂಡ್ ಇತ್ತು ಅಂದ್ರೆ ಅದು ನೆಟ್ ಇದ್ದಿರ್ತದೆ, ಅದು ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇರಬೇಕು. ರಿಸ್ಯೂಡ್ ಇತ್ತು ಅಂದ್ರೆ ನೆಟ್ ಇದ್ದಿರ್ತದೆ, ಅದನ್ನು ನಾವು ಕ್ರಾಸ್ ಅಪ್ ಮಾಡಬೇಕು. ಈ ರೀತಿ ಎಫ್ದಾಗ ಏನು ತೋರಿಸಿರಲ್ಲ, ಎಫ್ ಅಥವಾ ಜಿ ಏನು ತೋರಿಸಿರಲ್ಲ,
ಅಥವಾ ಏಚ್ ಏನು ತೋರಿಸಿರಲ್ಲ, ಈ ರೀತಿ ಆ ಸೆಕ್ಯೂರಿಟೀಸ್ದ ಡೀಟೇಲ್ಸ್ ಕೊಟ್ಟಿದ್ದರು ಅಂದ್ರೆ ಆವಾಗ ಗ್ರಾಸಪ್ ಮಾಡೋದು ಅವಶ್ಯಕತೆ ಇಲ್ಲ. ಸಪೋಸ್ ಅವು ಟ್ಯಾಕ್ಸ್ ಫ್ರೀ ಇರಲಿಲ್ಲ ಅಂತಂದ್ರೆ. ಸೊ ಟ್ಯಾಕ್ಸ್ ಫ್ರೀ ಕೊಟ್ಟಿದ್ದರು, ನೆಟ್ ರಿಶೂಡ್ ಬಿ ಆದ್ರೂ ಸಹಿತ ಗ್ರಾಸಪ್ ಮಾಡಬೇಕು, ಅಥವಾ ಸೆಕ್ಯೂರಿಟೀಸ್ ಫುಲ್ ಡೀಟೇಲ್ಸ್ ಕೊಟ್ಟಿದ್ರು ಸಹಿತ ಗ್ರಾಸಪ್ ಮಾಡಬೇಕು. ಅದು ಟ್ಯಾಕ್ಸ್ ಫ್ರೀ ಇತ್ತು ಅಂದ್ರೆ. ಟ್ಯಾಕ್ಸ್ ಫ್ರೀ ಇರಲಿಲ್ಲ, ಅದು ಕಮರ್ಷಿಯಲ್ ಸೆಕ್ಯೂರಿಟೀಸ್ ಇತ್ತು. ಮತ್ತು ಈ ರೀತಿ ಎಫ್ದಾಗ ತೋರಿಸಿದಂಗೆ ಡಿಟೇಲ್ ಕೊಟ್ಟಿದ್ದರು ಅಂದ್ರೆ ಅದನ್ನು ಗ್ರಾಸಪ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಈದಾಗ ಏನು ಕೊಟ್ಟಾರೆ ನೋಡ್ರಿ, 3600 ರಿಸೀವ್ಡ್ ಆ್ಯಸ್ ಇಂಟ್ರೆಸ್ಟ್. ರಿಸೀವ್ಡ್ ಅಂದರೆ ನೆಟ್ ರಿಸೀವ್ಡ್ ಇದೆ, ಅದು ಟಿ ಡಿ ಎಸ್ ಆಗಿರ್ತದೆ. ಎಫ್ ಜಿ ಎಚ್ದೊಳಗೆ ಟಿ ಡಿ ಎಸ್ ಆಗಿರೋದಿಲ್ಲ. ಕ್ಲಿಯರ್? ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿರ್ತೀವಿ. ಯಾವಾಗ ಟಿ ಡಿ ಎಸ್ ಆಗಿರೋದಿಲ್ಲೋ ಅದನ್ನು ನಾವು ಗ್ರಾಸಪ್ ಮಾಡೋದು ಅವಶ್ಯಕತೆ ಇಲ್ಲ. ಅರ್ಥ ಆಯ್ತು ರೀ? ದೆನ್ ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪ್ನಿ ₹5000 ಅಂತ ಹೇಳ್ತಾರೆ. ಸೊ ಇಟ್ ಈಸ್ exempted. During the year he got a prize in Karnataka State Lottery. The net amount received by him was ₹70,000. Again ಇದು ನೆಟ್ ಇದೆ. ಸೊ ಹಿಂಗಾಗಿ ಇದನ್ನು ಕೂಡ ನಾವು ಕ್ರಾಸಿಂಗ್ ಅಪ್ ಮಾಡಬೇಕು. ಆನ್ ವಿಚ್ ಬ್ಯಾಂಕ್ ಚಾರ್ಜಸ್ ₹200 ಪೇಡ್ ಆಸ್ ಅ ಕಲೆಕ್ಷನ್. ಸೊ ಇಲ್ಲಿ 70,000 ಏನೊಂದು ಲಾಟ್ರಿ ಅಮೌಂಟ್ ತೊಗೊಂಡಲ್ಲ, ಅದ್ರ ಮ್ಯಾಗ ಬ್ಯಾಂಕ್ದವ್ರ ₹200 ಕಲೆಕ್ಷನ್ ಮಾಡ್ಯಾರ. ಆ ಬ್ಯಾಂಕರ್ದು ಏನು ಇಲ್ಲಿ ವಿನ್ನಿಂಗ್ ಫ್ರಮ್ ಲಾಟ್ರಿದಾಗ ಏನೈತಿಲ್ಲ, ಅಲ್ಲಿ ನಾವು ಏನೇ ಖರ್ಚು ಮಾಡ್ರೂ ಸಹಿತ ಅದನ್ನು ಅಲಾಬಲ್ ಡಿಡಕ್ಷನ್ ಅಂತ ಟ್ರೀಟ್ ಮಾಡೋಂಗಿಲ್ಲ. ಸಪೋಸ್ ಇದೇ ₹200 ಸೆಕ್ಯೂರಿಟೀಸ್ ಮ್ಯಾಗ ಬರ್ತಕ್ಕಂಥ ಇಂಟ್ರೆಸ್ಟನ್ನು ಕಲೆಕ್ಷನ್ ಮಾಡ್ಕೋ ಸಲುವಾಗಿ ಬ್ಯಾಂಕ್ದವ್ರು ಚಾರ್ಜ್ ಮಾಡಿದ್ರಂದ್ರೆ ಇದನ್ನು ನಾವು 57 ಅದನ್ನು ಡಿಡಕ್ಷನ್ ತೊಗೋತಿದ್ವಿ. ಬಟ್ ಈ ₹200 ಎದಕ್ಕೆ ಖರ್ಚು ಮಾಡಿರಪ್ಪ ಅಂತಂದ್ರೆ ಲಾಟ್ರಿ ಅಮೌಂಟನ್ನು ರಿಸೀವ್ ಕಲೆಕ್ಷನ್ ಮಾಡ್ಕೋ ಸಲುವಾಗಿ ಖರ್ಚು ಮಾಡ್ಯಾರ. ಸೊ ಹೀಗಾಗಿ ಇದು 57 ಕೆಳಗೆ ನಾವು ಡಿಡಕ್ಷನ್ನ ತೊಗೊಳೋದಿಲ್ಲ. ಕ್ಲಿಯರ್? ಈಗ ನೋಡೋಣ ಬರ್ರಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅನ್ನೋದು. ಸೊ ಅಗೇನ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ತೊಗೋತೀವಿ. 11,000 10% ಸೆಂಟ್ರಲ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ 1,100 ಆಗ್ತದೆ. 11,000 ಮ್ಯಾಗ 10% ಅಂದರೆ ದೆನ್ 36,000 10% ಟ್ಯಾಕ್ಸ್ ಫ್ರೀ ಅಂದ ಕೂಡಲೇ ನಾವು ಏನು ಮಾಡ್ಬೇಕು ರೀ, ಗ್ರಾಸ್ ಮಾಡ್ಬೇಕು. ಇಸ್ ಇಟ್ ರೈಟ್? ಇಲ್ಲಿ ನೆಟ್ ಎಷ್ಟು ಆಗ್ತದೆ, 36,000 ಮ್ಯಾಗ 10% ಅಂದರೆ 3,600 ಆಗ್ತದೆ. ಅದು ನೆಟ್, ಅದನ್ನು ನಾವು ಗ್ರಾಸ್ ಮಾಡ್ತೀವಿ. ಗ್ರಾಸ್ ಇಸ್ ಈಕ್ವಲ್ ಟು ನೆಟ್ ಇನ್ಕಮ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ರೇಟ್ ಆಫ್ ಟಿ ಡಿ ಎಸ್. ಸೊ 3,600 ಬರ್ತದೆ. ಇದು ಎಲ್ಲಿದು ಬಂತು 3,600 ಅಂತ ಕೇಳೋಂಗಿಲ್ಲ. ಇದು 36,000 ಮ್ಯಾಗ ನಾವು 10% ಮಾಡಿದಾಗ 3,600 ಬರ್ತದೆ. ಅದನ್ನು ಗ್ರಾಸ್ ಅಪ್ ಮಾಡ್ಬೇಕು. ಇಂಟು 100 ಡಿವೈಡೆಡ್ ಬೈ 90. ಯಾಕಂದ್ರೆ 90 ಆಗಿ ತೊಗೋತೀವ್ರು ಅಂದ್ರೆ ರೀ ಸೆಕ್ಯೂರಿಟೀಸ್ ಅಂದರೆ ಇಂಟ್ರೆಸ್ಟ್ ಮ್ಯಾಗ 10% ಟಿ ಡಿ ಎಸ್ ಇದಿರ್ತದೆ. 100 ಮ್ಯಾಗ 100 10% ಕಳೆದ ಅಂದ್ರೆ 90 ಬರ್ತದೆ. ಸೊ ಇದು 4,000 ಆಯಿತು. 4,000 ಔಟರ್ ಕಾಲಮ್ ತೊಗೊಂಡ್ವಿ. ದೆನ್ 7,200 ರಿಸೀವ್ಡ್ ಆಸ್ ಎ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ. ಅಗೇನ್ ಇಲ್ಲಿ ನೆಟ್ ರಿಸೀವ್ಡ್ ಇದೆ. ಮ್ಯಾಗ ಏನು ಕೊಟ್ಟಿದ್ದಾರೆ, ಬಿದಾಗ ಏನು ಕೊಟ್ಟಿದ್ದಾರೆ, ಅದು ಸೆಕ್ಯೂರಿಟೀಸ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 36,000 10% ಟ್ಯಾಕ್ಸ್ ಫ್ರೀ ಅಂತ ಹೇಳ್ಯಾರ. ಇಲ್ಲಿ 7,200 ರಿಸೀವ್ಡ್ ಅಂತ ಹೇಳ್ಯಾರ. ಅದು ಸೆಕ್ಯೂರಿಟೀಸ್ ಡೀಟೇಲ್ಸ್ ಕೊಟ್ಟಿಲ್ಲ, ಬಟ್ ರಿಸೀವ್ಡ್ ಅಂತ ಕೊಟ್ಟಾರ. ಅದು ಹೆಂಗಪ್ಪ ಟ್ಯಾಕ್ಸ್ ಫ್ರೀ ಇದೆ. ಸೊ ಇದನ್ನು ಕೂಡ ಏನು ಮಾಡಬೇಕು, ನಾವು ಗ್ರಾಸ್ ಮಾಡಬೇಕು. ಗ್ರಾಸ್ ಈಸ್ ಈಕ್ವಲ್ ಟು ನೆಟ್ ಇನ್ಕಮ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ಟಿ ಡಿ ರೇಟ್ ಆಫ್ ಟಿ ಡಿ ಎಸ್. ಸೊ 7,200 ಇಂಟು 100 ಡಿವೈಡೆಡ್ ಬೈ 90 8,000. ದ ನೆಕ್ಸ್ಟ್ ಒನ್ ಇಸ್ 8,000 ರಿಸೀವ್ಡ್. ಇಲ್ಲಿ ಕೂಡ 8,000 ರಿಸೀವ್ಡ್ ಅಂತ ಕೊಡ, ಬಟ್ ಇಟ್ ಈಸ್ ಫ್ರಮ್ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಇದೆ. ಸೊ ಹೀಗಾಗಿ ಅಲ್ಲಿ ಟಿ ಡಿ ಎಸ್ ಮಾಡಿರೋದಿಲ್ಲ, ಡೈರೆಕ್ಟ್ಲಿ 8,000 ತೊಗೋತೀವಿ. Then ₹3,600 received as an interest on Mangala Fertilizers Limited. So ಇಲ್ಲಿ even though it is not tax free, but it is given in net. So that's why it is to be gross up. So net income into 100 divided by 100 minus rate of TDS. So 3,600 into 100 divided by 90, it is 4,000. ದೆನ್ ಈ ಕೆಳಗೆ ಏನಿದಾವಲ್ಲ ಇವನ್ನ ಡೈರೆಕ್ಟ್ಲಿ ಕ್ಯಾಲ್ಕುಲೇಷನ್ ಮಾಡಿ ಡೈರೆಕ್ಟ್ ಅಮೌಂಟ್ ತೊಗೋತೀವಿ. ಬಿಕಾಸ್ ಅಲ್ಲಿ ಟಿ ಡಿ ಎಸ್ ಆಗಿಲ್ಲ. 30,000 ಇಂಟು 13.5% 4,050 ಆಗ್ತದೆ. ದೆನ್ 35,000 ಇಂಟು 11% ಇದು 8,350 ಆಗ್ತದೆ. ದೆನ್ ₹10,000 15% ಮೈಸೂರು ಮುನ್ಸಿಪಲ್ ಕಾರ್ಪೊರೇಷನ್ ಬಾಂಡ್ಸ್ 1,500 ಆಗ್ತದೆ. ಡಿವಿಡೆಂಡ್ ರಿಸೀವ್ಡ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸಮ್ಟೆಡ್ ಇದೆ. ದೆನ್ ಪ್ರೈಸ್ ಇನ್ ಕರ್ನಾಟಕ ಸ್ಟೇಟ್ ಲಾಟ್ರಿ ₹70,000 ನೆಟ್ ತೊಗೊಂಡನ, ಅದನ್ನು ನಾವು ಗ್ರಾಸ್ ಅಪ್ ಮಾಡಬೇಕು. ಗ್ರಾಸ್ ಈಸ್ ಈಕ್ವಲ್ ಟು ನೆಟ್ ಇನ್ಕಮ್ ಇಂಟು 100 ಡಿವೈಡೆಡ್ ಬೈ 100 ಮೈನಸ್ ರೇಟ್ ಆಫ್ ಟಿ ಡಿ ಎಸ್. ಸೊ ಲಾಟ್ರಿ ಗ್ಯಾಮ್ಲಿಂಗ್
ಕಾರ್ಡ್ ಗೇಮ್ಸ್ ಇವೇನಿದಾವಲ್ಲ ಇವತ್ತರ ಮ್ಯಾಗ 30% ಟಿ ಡಿ ಎಸ್ ಇದಿರ್ತದೆ. ಸೊ 70,000 ಇಂಟು 100 ಡಿವೈಡೆಡ್ ಬೈ 70 ಇಟ್ ಈಸ್ 1 lakh. ಸೊ ಇಲ್ಲಿ ಈ ಲಾಟ್ರಿ ಮ್ಯಾಗ ಏನು ಖರ್ಚು ಮಾಡಿರಲ್ಲ $200 ಬ್ಯಾಂಕ್ದವ್ರು ಏನು ಮಾಡಿದಾರಲ್ಲ ಅದನ್ನು ನಾವು ಇಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 57ದಾಗ ತೋರೋದಿಲ್ಲ. ಯಾಕೆ ತೋರೋದಿಲ್ಲ ಅಂದ್ರೆ ರೀ, ಇವಕ್ಕೆ ನಾವು ಕ್ಯಾಶುವಲ್ ಇನ್ಕಮ್ ಅಂತ ಹೇಳ್ತೀವಿ. ಯಾವ ರೀ, ಇನ್ಕಮ್ ಫ್ರಮ್ ಲಾಟ್ರಿ, ವಿನ್ನಿಂಗ್ ಫ್ರಮ್ ಲಾಟ್ರಿ, ವಿನ್ನಿಂಗ್ ಫ್ರಮ್ ರೇಸ್ ಆರ್ಸ್, ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ಸ್, ವಿನ್ನಿಂಗ್ ಫ್ರಮ್ ಬೆಟ್ಟಿಂಗ್, ಗ್ಯಾಮ್ಲಿಂಗ್, ಇವಕ್ಕೆಲ್ಲ ನಾವು ಅಂತೀವಿ ಕ್ಯಾಶುವಲ್ ಇನ್ಕಮ್ಸ್ ಅಂತ ಹೇಳ್ತೀವಿ. ಸೊ ಕ್ಯಾಶುವಲ್ ಇನ್ಕಮ್ಸ್ನಾಗ ಯಾವುದೇ ಎಕ್ಸ್ಪೆನ್ಸಸ್ಸನ್ನು ನಾವು ಅಂಡರ್ ಸೆಕ್ಷನ್ 57 ಅದನ್ನು ಡಿಡಕ್ಷನ್ ಮಾಡೋ ಹಂಗಿಲ್ಲ. ಸೊ ಹೀಗಾಗಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಈಸ್ 1,34,500. ಸೊ ಈ ರೀತಿ ನಿಮಗೂ ಅರ್ಥ ಆಗಿರ್ಬೋದು. ಗ್ರಾಸಿಂಗ್ ಅಪ್ ಯಾವಾಗ ಮಾಡಬೇಕು, ಗ್ರಾಸಿಂಗ್ ಅಪ್ ಯಾವಾಗ ಮಾಡಬಾರ್ದು ಅನ್ನೋದನ್ನು ಈ ಪ್ರಾಬ್ಲಮ್ದಾಗ ನಿಮಗೆ ನಾನು ಹೇಳ್ಕೊಟ್ಟೀನಿ. ಓಕೆ, ನೀವು ಮನ್ಯಾಗ ಪ್ರಾಬ್ಲಮ್ ಬಿಡಿಸ್ರಿ. ನಿಮಗೇನರ ಡೌಟ್ಸ್ ಇದ್ದರೆ ನನಗೆ ಕೇಳ್ಬೋದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.